ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ನನ್ನ ಹೆಸರು ಅವಿನಾಶ್, ಅಂತಿಮ ಕೃಷಿ ವಿದ್ಯಾರ್ಥಿ, ಕೃಷಿ ವಿಶ್ವವಿದ್ಯಾಲಯ ಇರುವಕ್ಕಿಯಿಂದ ಮಾತಾಡುತ್ತಿದ್ದೀನಿ. ಇವತ್ತು ನಾವು ಪಂಚಗವ್ಯವನ್ನು ಹೇಗೆ ತಯಾರಿಸಬೇಕೆಂದು ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಪಂಚಗವ್ಯವು ಹಸುವಿನ ಸಗಣಿ ಮತ್ತು ಹಾಲು, ಮೊಸರು, ತುಪ್ಪದಿಂದ ಮಾಡಲ್ಪಟ್ಟ ಒಂದು ಅತ್ಯಂತ ಶಕ್ತಿಶಾಲಿ ಸಾವಯವ ಗೊಬ್ಬರ ಮತ್ತು ಕೀಟನಾಶಕವಾಗಿದೆ. ಇದನ್ನು ಸಸ್ಯಗಳಿಗೆ ಹೇಗೆ ಉಪಯೋಗಿಸುತ್ತಾರೆ ಅಂದರೆ, ಮಣ್ಣಿನ ಫಲವತ್ತತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದನ್ನು ಬಳಸ್ತಾರೆ. ಇದನ್ನು ಪಂಚಗವ್ಯವನ್ನು ಯಾವ ಥರ ತಯಾರಿಸ್ತಾರೆ ಅಂದರೆ, ಇದನ್ನು ಮಾಡಬೇಕಾದ್ರೆ ಯಾವುದಾದ್ರೂ ಸಾಮಗ್ರಿ ಬೇಕಂದರೆ 10 kg ಹಸುವಿನ ಸಗಣಿ, 1 kg ಹಸುವಿನ ತುಪ್ಪ, 3 ಲೀಟರ್ ಅಥವಾ 200 ಲೀಟರ್ ಬ್ಯಾರಲ್ಲಿ ಮಾಡ್ತಿದ್ದೀವಿ ಅಂದರೆ 10 ಲೀಟರ್ ಹಸುವಿನ ಮೂತ್ರ, 2 ಲೀಟರ್ ಹಸುವಿನ ಹಾಲು, 2 ಲೀಟರ್ ಹಸುವಿನ ಮೊಸರು, 1 kg ಸಾವಯವ ಬೆಲ್ಲ ಮತ್ತು 12 ದೊಡ್ಡ ಗಾತ್ರದ ನೀರಿನ ಬಾಳೆಹಣ್ಣು ಹಾಗೂ 3 ಲೀಟರ್ ಎಳೆ ನೀರನ್ನು ತಗೋಬೇಕು. ತಯಾರಿಸುವ ವಿಧಾನವನ್ನು ನಾವು ನೋಡೋದಾದರೆ, ಮೊದಲನೇ ಹಂತದಲ್ಲಿ 200 ಲೀಟರ್ ಒಂದು ಬ್ಯಾರಲನ್ನು ತಗೊಂಡು ಅದಕ್ಕೆ 10 kg ಸಗಣಿಯನ್ನು ಮತ್ತು 1 kg ತುಪ್ಪವನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದಾದಮೇಲೆ 3 ದಿನಗಳ ಕಾಲ ಅದನ್ನು ಒಂದು ನೆರಳಿರುವ ಜಾಗಕ್ಕೆ ಇಡಬೇಕು. ಎರಡನೇ ಹಂತದಲ್ಲಿ ನಾವು 3ನೇ ದಿನ ಆದ ಮೇಲೆ ಪ್ರತಿದಿನ ಸಂಜೆ ನಾವು ಮಿಶ್ರಣ ಮಾಡಿದ ಅಂಶವನ್ನು ನೀಟಾಗಿ ಕಲಿಸಬೇಕು. ಅದಾದ ನಂತರ 3ನೇ ಹಂತದಲ್ಲಿ 4ನೇ ದಿನದಲ್ಲಿ ಉಳಿದಂಥ ಪದಾರ್ಥಗಳು ಏನಿದೆ, ಹಸುವಿನ ಮೂತ್ರ ಹಾಗೂ ಹಾಲು, ಮೊಸರು, ಬೆಲ್ಲ, ಬಾಳೆಹಣ್ಣುಗಳನ್ನು ಅದಕ್ಕೆ ಸೇರಿಸಬೇಕು. ಅಂತಿಮ ಹಂತದಲ್ಲಿ ಎಲ್ಲ ಪದಾರ್ಥವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಬ್ಯಾರಲಲ್ಲಿ ತೆಳುವಾದ ಬಟ್ಟೆ ಅಥವಾ ಗೋಣಿ ಚೀಲವನ್ನು ಮುಚ್ಚಿ ನೆರಳಿರೋ ಜಾಗದಲ್ಲಿ ಅದನ್ನು ಇಡಬೇಕು. ಈ ಮಿಶ್ರಣವು 15 ದಿನ ಕಾಲದಲ್ಲಿ ಇಟ್ಟು ಆಮೇಲೆ ನಾವು ಗಿಡಗಳಿಗೆ ಸಿಂಪಡಣೆಯನ್ನು ಮಾಡಬಹುದು. ಬಳಕೆ ಮತ್ತು ಸಂಗ್ರಹಣೆ ಹೇಗೆ ಮಾಡಬೇಕೆಂದರೆ, ಸಿದ್ಧತೆವಾದ ಸುಮಾರು 20-25 ದಿನಗಳಲ್ಲಿ ದಿನಕ್ಕೆ 2 ಬಾರಿ ಮತ್ತು 3 ಬಾರಿ ಪಂಚಗವ್ಯವನ್ನು ಅಲ್ಲಾಡಿಸಬೇಕು. ಬಳಸುವ ವಿಧಾನಗಳೆಂದರೆ, 1 ಲೀಟರ್ ಪಂಚಗವ್ಯವನ್ನು 300 ಲೀಟರ್ ನೀರಿಗೆ ಹಾಕಿ ಬೆರೆಸಿ ಸಾಂಪ್ರದಾಯಿಕವಾಗಿ ಮಾಡಬಹುದು. ಮತ್ತು ಸಂಗ್ರಹಣೆ 6 ತಿಂಗಳವರೆಗೂ ಇದನ್ನು ನೆರಳಿರೋ ಜಾಗದಲ್ಲಿ ಇಟ್ಟುಬಿಟ್ಟು ಸಂಗ್ರಹಣೆಯನ್ನು ಮಾಡಬಹುದು. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 7760803821. ಥ್ಯಾಂಕ್ ಯು. ನಾನು ಡಾಕ್ಟರ್ R.C. ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಂಡಿದ್ದೆ, ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪಲೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಂಶೋಧನಾ ಫಲಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.